ಸಣ್ಣ ಉದಯ ಪ್ರೇಕ್ಷಕರು ಎಲ್ಲಿವರೆಗೂ ಇದ್ದಾರೆ ಅಂತಂದ್ರೆ ಇವತ್ತು ನಮ್ಮ ಶೋಗೆ ಬರ್ತಾ ಇರುವಂತ ಅತಿಥಿ ನಮ್ಮ ಕರ್ನಾಟಕದವರಂತೂ ಅಲ್ಲ, ಆದ್ರೆ ನಮ್ಮ ಅಪ್ಪಟ ಕನ್ನಡದ ಅಡುಗೆ ಮನೆಯ ಶೋ ಅನ್ನ ಅಚ್ಚುಕಟ್ಟಾಗಿ ಕುತ್ಕೊಂಡು ನೋಡಿ ಅಚ್ಚುಮೆಚ್ಚಿನಿಂದ ನಾನು ಕೂಡ ಬರ್ತೀನಿ, ನಮ್ದು ಒಂದು ರೆಸಿಪಿಗೆ ನೋಡಿ ಪ್ಲೀಸ್ ಅಂತ ಬಂದಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ರಾಜಸ್ಥಾನದ ಮಹಿಮಾ. ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ, ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ. ಅಲ್ಲ, ನೀವು ರಾಜಸ್ಥಾನ್ ಕನ್ನಡ ಹೇಗೆ ಬರ್ತೇ ನಿಮ್ಗೆ? ನಾವ್ ಇಲ್ಲೇ ಹುಟ್ಟಿ ಬೆಳೆದಿರೋದು. ನಾನು ನಿಮ್ ಕರ್ನಾಟಕ ಮತ್ತೆ ಮಡಿರ ಬೆಳೆದಿರೋದು ಮ್ಯಾಮ್. ತುಂಬಾ ಖುಷಿ ಆಯ್ತು. Thank you, ನಾವು ಇಲ್ಲೇ ಹುಟ್ಟಿರೋದು ಅನ್ನೋದಕ್ಕೆ ತುಂಬಾ ಖುಷಿ ಆಯ್ತು. ಸೂಪರ್. ಸೊ ಇವತ್ತು ನಮಗೋಸ್ಕರ ಈ ರಾಜಸ್ಥಾನಿ ಗೊಂಬೆ ಏನ್ ತಯಾರಿ ಮಾಡ್ಕೊಂಡ್ ಬಂದಿದ್ದಾರೆ? ಮ್ಯಾಮ್ ಆಕ್ಚುಲಿ ಇವತ್ತು ಬನಾನಾ ಪರಾಟ ಮಾಡ್ತಾ ಇದೀವಿ ರಾಜಸ್ಥಾನಿ ಸ್ಟೈಲ್. ಫೈನಲಿ ಇವಾಗ ನಿಮಗೆ ಏನು ರೆಡಿ ಮಾಡ್ಕೊಳಕ್ ಏನು ಬೇಕು? ಸೊ ಗೋಧಿ ಇಡ್ಬೇಕು ಫಸ್ಟ್, ಮಲ್ಟಿಗ್ರೈನ್ ಆಟ, ಸ್ವಲ್ಪ ಉಪ್ಪು, ಗೀ ಅದಕ್ಕೆ ಸ್ವಲ್ಪ, ಮತ್ತೆ ವೆಜಿಟೇಬಲ್ ಮಾಡ್ಕೊಳಕ್ಕ ಇದೆ. ಬೌಲ್ ಬೇಕು, ಬಾಂಡ್ಲಿ. Not you ma'am, I need ಬಾಂಡ್ಲಿ. ಡೋ ಕೋನ್ ಹೇ ವೋ ಬಾಂಡ್ಲಿ. ये है. ಸಾಕು ಅಕ್ಕ? yes, ಸಾಕು. ನಮ್ದು ಕಿಚನ್ ಅಲ್ಲಿ ನಾವೇ ಬೆಂಕಿ ಹಚ್ಚೋದು. ಡೋ ಪ್ರಿಪೇರ್ ಮಾಡಕ್ ಬೆಂಕಿ ಹಚ್ಬೇಕಾ? ಯಾರಾದ್ರೂ ಹಿಟ್ಟು ಪ್ರಿಪೇರ್ ಮಾಡೋದಕ್ಕೆ ಈ ತರ ಮಾಡ್ಲಿಕ್ಕೆ ಹೇಳ್ತಾರ? ಮ್ಯಾಮ್ ಬಟ್ಲು ಓಕೆನಾ? ಬಟ್ಲು ವೆರಿ ಗುಡ್. ಜಾರ್. ಫೈನಲಿ ಶಿ ಕೇಮ್ ಟು ಮೈಸೂರ್ ಅಂಡ್ ಬೆಂಗಳೂರು. ಬಟ್ಲು. ಆ Okay. ಬಟ್ಲುನಲ್ಲಿ ಏನೇನ್ ಹಾಕ್ತೀರಾ? ಸೊ ಫಸ್ಟ್ ಮಲ್ಟಿಗ್ರೈನ್ ಆಟ ಓಕೆ, ಎಷ್ಟು ಹಾಕೊಳ್ಳೋಣ? ಒಂದು ಕಪ್ ಅಷ್ಟು, ಒಂದು 3-4-5 ಪರಾಟ ಸೈಜ್ ಆಗೋಷ್ಟು ಹಾಕ್ತಾ ಇದ್ದೀನಿ ಸದ್ಯಕ್ಕೆ ನಾನು. ಸ್ವಲ್ಪ ಸಾಲ್ಟ್, ಎಷ್ಟು? ಒಂದು ಚೂರು ರುಚಿಗೆ ತಕ್ಕಷ್ಟು. ರುಚಿಗೆ ತಕ್ಕಷ್ಟು. ಓಕೆ. ಓಕೆ ಸ್ವಲ್ಪ ಜೀರಾ ಪೌಡರ್ ಒಂದು ಚೂರು, ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು, ಓಕೆ ಅಂಡ್ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್, ಓಕೆ ಕ್ಯಾರೆಟ್ ಒಂದು ಬೌಲು, ಒಂದು ಬೌಲ್, ಮತ್ತೆ ಇನ್ನು ಯಾವ ವೆಜಿಟೇಬಲ್ಸ್ ಬೇಕೋ ನಾವು ಆ್ಯಡ್ ಮಾಡ್ಕೋಬಹುದು ಇದಕ್ಕೆ ಆ ಥರ. ಮತ್ತೆ ಗ್ರೀನ್ ಚಿಲ್ಲಿ, ಸ್ಪೈಸಿ, ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟು ಇದು ಸೋಂಕಾಳು. ಓಕೆ. ಡೈಜೆಷನ್ಗೆ ಒಳ್ಳೇದು ಮತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು. ಸೂಪರ್ ಅಕ್ಕ. ಹಾಗೆ ಒಂದು ಚಿಕ್ಕ ಬೌಲ್ ಅಷ್ಟು ಕೊತ್ತಂಬರಿ ಸೊಪ್ಪು. ಹಾಗೆ ನಿಮಗೆ ಎಷ್ಟು ಸ್ಪೈಸಿ ಬೇಕೋ ಅಷ್ಟು ಖಾರ ಕೈಯಲ್ಲಿ ಹಾಕೋತೀರಾ? 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ನಾನು. ಮತ್ತೆ ಇದು ಸ್ಮ್ಯಾಶ್ ಮಾಡಿರೋ ಅಂತ ಬನಾನಾ ಇದು, ಸೊ ಇದು ಒಂದು ಹಾಫ್ ಬೌಲ್ ಅಷ್ಟು ನಾನು ಹಾಕೋತಾ ಇದ್ದೀನಿ. ಹಾಫ್ ಬೌಲ್ ಅಷ್ಟು. ಪ್ರಿಪೇರ್ ಮಾಡೋಣ. ಮಾಡೋಣ. ರಾಜಸ್ಥಾನ್ ಟ್ರೆಡಿಷನ್ ಅಂತ ಹೇಳಿದ್ರಲ್ಲ, ಹಾ, ma'am. ಲೈಕ್ ಹೆಂಗೆ, ಕೆನ್ ಯು ಪ್ಲೀಸ್ ಎಕ್ಸ್ಪ್ಲೇನ್? ಒಂಚೂರು ಹೇಳ್ತೀರಾ ನಂಗೆ ಯಾವ ತರ? ಮ್ಯಾಮ್ ಈಗ ಇದು ನಾನು ಹಾಕಿರೋದು ಪೋಸಾಕ್ ಡ್ರೆಸ್ ಅಂತ. ಎಂತದು? ಪೋಸಾಕ್ ಅಂತ. ಈ ಡ್ರೆಸ್ಸಿಗೆ ಪೋಸಾಕ್ ಶಿಲ್ಪಾ ಶೆಟ್ಟಿ ಅವರು ಒಂದ್ಸರಿ ಹಾಕಿದ್ರು ಲಾಸ್ಟ್ ಒಂದು ಪ್ರಮೋಷನ್ ಅಲ್ಲಿ. Wow. ಸೊ ಇದು ಈ ಡ್ರೆಸ್ಸಿಗೆ ಪರ್ಟಿಕ್ಯುಲರ್ಲಿ ಪೋಸಾಕ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಈ ತರ ಸ್ಟೆಪ್ ಢಾಲ್ ಉತ್ತರ ಅಂತ ಹೇಳ್ತೀವಿ ನಮ್ ಕಡೆ. ಈ ತರ ಸ್ಟೆಪ್ಸ್ ಇರೋ ಬ್ಯಾಂಗಲ್ಸ್ ಹಾಕೋತೀವಿ ನಾವು. ಮತ್ತೆ ಇನ್ನೊಂದು ಗಾಗ್ರಾ ಚೋಲಿ ಬರುತ್ತಲ್ಲ, ಅದಕ್ಕೆ ಇನ್ನು ಇದೇ ತರದಲ್ಲಿ ಫ್ಲಾಟ್ ಇರೋ ಬ್ಯಾಂಗಲ್ ಸೆಟ್ ನ ಆ ತರ ಹಾಕೋತೀವಿ. ಇದ್ರಲ್ಲೂ ಒಂದೊಂದ್ ತರ ಇದೆ. ಇದೆಲ್ಲ ಟ್ರೆಡಿಷನ್ ಅಥವಾ ನೀವು ಸುಮ್ನೆ ಚೆನ್ನಾಗಿ ಕಾಣುತ್ತೆ? ಇಲ್ಲ ಮ್ಯಾಮ್, ಇದು ಟ್ರೆಡಿಷನ್ ತರಾನೇ. ಮತ್ತೆ ಮೆಹಂದಿ ಬಂದು ಟ್ರೆಡಿಷನ್. ನಮ್ ಕಡೆ ಮದ್ವೆ ಇದ್ರೂ ಟ್ರೆಡಿಷನ್. ಮತ್ತೆ ಹೆಣ್ಮಕ್ಳು ಅವ್ರ ತವ್ರ ಮನೆಗೆ ಹೋದ್ರೆ ತವ್ರ ಮನೆಯಿಂದ ಬರ್ಬೇಕಾದ್ರೆ ಕಂಪಲ್ಸರಿ ಅವ್ರ ಮದರು ಮತ್ತೆ ಇಲ್ಲ ಅವ್ರ ಅತ್ತಿಗೆ ಯಾರಿದ್ರು ಮೆಹಂದಿ ಹಾಕ್ಬಿಟ್ಟೆ ಕಳ್ಸೋದು. ಸ್ವಲ್ಪ ನೀರು ಇಲ್ಲಿದೆ, ನೀರು. ಮ್ಯಾಮ್ ಇವಾಗ ಹಿಟ್ಟು ಈ ತರ ಡೋ ಪ್ರಿಪೇರ್ ಆಗಿದೆ. ಇದಕ್ಕೆ ಲಾಸ್ಟ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಚಪಾತಿ ಎಲ್ಲ ನೀಟಾಗಿ ಫಿನಿಶಿಂಗ್ ಬರ್ಬೇಕಂದ್ರೆ ಸ್ವಲ್ಪ ಗೀ ಹಾಕ್ಬೇಕು. ಈ ತರ ಇದು ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಇದನ್ನ ಬಿಡ್ಬೇಕು. ನಾನು ಒಂದು ಚಿಕ್ಕದಾಗಿ ಒಂದು ಯೂನಿಟ್ ಟೆಸ್ಟ್ ತರ ಮಾಡ್ತೀನಿ. ಎಸ್ ಮ್ಯಾಮ್. ಯಾವ ದೋಸೆ ನ್ಯೂಸ್ ಪೇಪರ್ ನ ಯೂಸ್ ಮಾಡತ್ತೆ? ಯಾವ ದೋಸೆ ನ್ಯೂಸ್ ಪೇಪರ್ ಯೂಸ್ ಮಾಡುತ್ತಾ? ನೀರು ದೋಸೆ, ಪೇಪರ್ ದೋಸೆ. ಪೇಪರ್ ದೋಸೆ ನಾನೇ ಹೇಳ್ಬಿಟ್ಟಿದ್ದೆ ಯಾವ ದೋಸೆ ಪೇಪರ್ ಯೂಸ್ ಮಾಡುತ್ತೆ. Okay. ಪೇಪರ್ ದೋಸೆ. ಯಾವ ಫ್ರೂಟ್ ಲವ್ ಜಾಸ್ತಿ ತೋರ್ಸತ್ತೆ? ಯಾವ ಫ್ರೂಟ್ ಲವ್ ಜಾಸ್ತಿ ತೋರಿಸುತ್ತೆ? ಮ್ಯಾಮ್ ನಂಗೆ ಗೊತ್ತಿಲ್ಲ, ತಲೆ ವರ್ಕ್ ಆಗ್ತಾ ಇಲ್ಲ ನನಗೆ ಸಡನ್ ಆಗಿ. ಸ್ಟ್ರಾಬೆರಿ. ಅದಕ್ಕೆ. ಓಕೆ. ನಿಮ್ಮ ಡೋವಿನ ಡೌ ಮುಗಿದಿದ್ಯಾ? ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿ. ಓಕೆ, ಇವಾಗ ಏನ್ ಮಾಡ್ಕೊಳ್ಳೋಣ? ಪರಾಟ ಪ್ರಿಪೇರ್ ಮಾಡ್ಕೊಳ್ಳೋಣ. ಪರಾಟ ಪ್ರಿಪೇರ್ ಮಾಡ್ಕೊಳ್ಳೋಕೆ ಏನ್ ಬೇಕು ನಿಮ್ಗೆ? ಲಟ್ಟಣಿಗೆ ಮಣೆ, ತವಾ, ಏನ್ ಓದಿದ್ದೀರಾ ಮಹಿಮಾ ಅವ್ರೆ? ಮ್ಯಾಮ್ M.Com. ಹೌದು ಮ್ಯಾಮ್. ತುಮಕೂರಲ್ಲಿ.
ಏನಕ್ಕ ಒಂದೊಂದ್ಸತಿ ಒಂದೊಂದು ಊರು ಹೇಳ್ಸ್ತೆ. ಈಗ ಕರೆಕ್ಟಾಗಿ ಬರ್ತಿದ್ದಾರೆ ಪ್ರೇಮ್ ಸರ್. ಸೇ ಟು ಫಿಗರ್ ಬುಟ್ಟಿಗೆ ಬೀಳುತ್ತಾ ಇದೆ ಅಂತ ನೀವ್ ಅನ್ಕೊಂಡಿರ್ಬೋದು. ಸೇ ಟು ಫಿಗರ್ M.Com ಗ್ರಾಜುಯೇಟು. ಹಂಗೆಲ್ಲ ಸಾಧ್ಯ ಮಹಿಮಾ ಅಂತೂ ಚಾನ್ಸೇ ಇಲ್ಲ. ಓಕೆ, ಸೊ ಇವತ್ತು ನಾವು ಯೂಸ್ ಮಾಡ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ನಮ್ಮ ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಅವರ ಕಂಪನಿ ಅವರು. ಈ ಕಂಪನಿನಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಲೈಕ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಾವು ಯೂಸ್ ಮಾಡ್ತಾ ಇರೋದು, ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್. ಸೊ ಈ ಥರದ ಸಾಕಷ್ಟು ಹೆಲ್ದಿ ಆಯಿಲ್ಸ್ಗಳಿದ್ದಾವೆ. ಆ್ಯಂಡ್ ಈ ಆಯಿಲ್ನ ಬಳಸಿ ಮಾಡಿರುವಂಥ ಅಡುಗೆನ ನೀವು ಗಿಲ್ಟ್ ಫ್ರೀ ಆಗಿ ತಿನ್ಬೋದು. ಯಾಕೆಂದರೆ ಸ್ವತಃ ಬ್ರ್ಯಾಂಡೇ ಹೇಳೋ ಹಾಗೆ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಸೊ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂಥ ಆಯಿಲ್. ಇದು ತುಂಬ ಮಾಡರ್ನ್ ಫೆಸಿಲಿಟೀಸ್ ಅಲ್ಲಿ ತಯಾರಾಗುವಂಥದ್ದು, ಅಂದರೆ ಯಾವುದೇ ರೀತಿಯ ಹ್ಯೂಮನ್ ಟಚ್ ಇಲ್ಲದೆ. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದರೆ ಕಡಿಮೆ ಆಯಿಲಲ್ಲಿ ಜಾಸ್ತಿ ಅಡುಗೆ ಮಾಡ್ತೀವಿ. ನೋಡಿ ಮೇಡಮ್ ಎಷ್ಟಾಗಲಿ. ಇಷ್ಟು ನೀಟಾಗಿ ಲಟ್ಟಿಸ್ಬೋದು. ಅದಕ್ಕೆ ನಿಮ್ಮಲ್ಲಿ ಬೇಗ ಮದುವೆ ಮಾಡ್ಬಿಟ್ರು. ಬೇಗ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲಲ್ಲೆಲ್ಲ ನೋಡಿರ್ತೀನಿ. ಅಮ್ಮ ನೋಡಮ್ಮ ನಾನು ಚೆನ್ನಾಗಿ ರೊಟ್ಟಿ ತಡ್ದೆ ಅಂದಿದ ತಕ್ಷಣ ಟ ಮದುವೆ ಮಾಡ್ಬಿಡ್ತಾರೆ. ಏನ್ ಮೇಡಮ್ ನಿಮ್ಮ ಕೈನೇ ಒಂದು ಸ್ಪ್ಯಾಚುಲ ಥರ ಮಾಡ್ಕೊಬಿಟ್ಟಿದ್ದೀರಾ? ಒಂದು ದಿನ ಒತ್ತಿ ಚಪಾತಿ ಅಭ್ಯಾಸ ಆಗಿದೆಯಲ್ಲ. ನಿಧಾನಕ್ಕೆ ಒತ್ತಿ ಮೇಡಮ್, ಚಪಾತಿಗೆ ನೋವಾಗಲ್ವಾ? ಇಲ್ಲ ಹೆಂಗ್ ನೋಡ್ತೀವಿ ಪಾಪ, ಚಪಾತಿಗೆ ಬಾಯಿನ ಇದ್ರೆ ಬಾ ಹಲ್ಲು ಬಾ ಅಂತಿತ್ತೇನೋ ಪಾಪ. ನಾವು ಏನ್ ಅರ್ಕೊಂಡ್ ಮಾಡಿದ್ರು ಹಿಂಗ್ ದುಂಡು ಬರಲ್ಲ ಅಕ್ಕ. ನೀವು ಬರೀ ಲಟ್ಸಿದ್ರೆ ನಿಮ್ಮ ಮಾತು ಕೇಳುತ್ತೆ ನೋಡಿ. ಚಪಾತಿಗೆ ಆಕ್ಚುಲಿ ಚಪಾತಿಗೆ ಪರ್ಫೆಕ್ಷನ್ ಅಂದ್ರೆ ನಾವು ಈ ತರ ರೋಲ್ ಮಾಡ್ಬೇಕಾದ್ರೆ ಚಪಾತಿ ಆಟೋಮೆಟಿಕ್ ಆಗಿ ತಿರುಗ್ಬೇಕು ಈ ತರ. ಅವಾಗ ಚಪಾತಿ ಪರ್ಫೆಕ್ಟ್ ಆಗುತ್ತೆ. ನಮ್ಮಮ್ಮ ನಂಗೆ ನಮ್ ಕಡೆ ಹೇಳ್ಕೊಡ್ತಾರೆ ಆ ತರ. ಈ ನ್ಯಾಕು, ಈ ಟ್ರಿಕ್ಕು, ಬ್ಯಾಕ್ ಎಲ್ಲ ನಮಗ್ ಗೊತ್ತೇ ಇರ್ಲಿಲ್ವಲ್ಲ. ಸೊ ಮ್ಯಾಮ್, ರಾಜಸ್ಥಾನಿ ಬನಾನಾ ಪರಾಟ ರೆಡಿ ಇದೆ. ಥ್ಯಾಂಕ್ ಯು ಮಮ್ಮ. ಒಂಥರ ಮಜ್ಜವಾಗಿದೆ. ಜೀರಿಗೆ, ಸೋಂಪು, ಮೆಣಸಿನ್ಕಾಯಿ, ಅಮ್ಮ ಸಾಕಾಗಿದೆ. ಆಕ್ಚುಲಿ ಚಟ್ನಿ ಅವಶ್ಯಕತೆ ಇಲ್ಲಪ್ಪ ಅದಕ್ಕೆ. ಮ್ಯಾಮ್ ಇದಕ್ಕೆ ಕರ್ಡು ಯೂಸ್ ಮಾಡ್ಬೋದು, ಇಲ್ಲ ಪಿಕಲ್ ಜೊತೆ ಯೂಸ್ ಮಾಡ್ಬೋದು, ಇಲ್ಲ ಪ್ಲೈನು ತಿನ್ಬೋದು. ಹೌದಾ? ಇನ್ನೊಂದ್ ಸ್ವಲ್ಪ ಚಿಲ್ಲೀಸು ಮತ್ತೆ ಚಿಲ್ಲಿ ಪೌಡರ್ ಹಾಕೊಂಡ್ರೆ ಹಂಗೆ ಪ್ಲೈನು ತಿನ್ಬೋದು ನಾವು. ಚೆನ್ನಾಗಿರುತ್ತೆ ರೋಲ್ ಮಾಡ್ಕೊಂಡು ಆರಾಮಾಗಿ. ವಾವ್, ಆಕ್ಚುಲಿ ಮಹಿಮಾ ಅವರೇ, ನಿಮ್ಮ ರೋಟಿ ಇಷ್ಟು ಸಖತ್ತಾಗಿ ಬರೋದಕ್ಕೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ. ಏನು ಹೇಳಿ ನೋಡೋಣ. ಆಯಿಲ್. ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನೀವು ಯಾವುದೇ ಟೇಸ್ಟಿ ಅಡುಗೆ ಮಾಡಿದ್ರು ಕೂಡ ಅದರ ಟೇಸ್ಟನ್ನ ಡಬಲ್ ಎನ್ಹಾನ್ಸ್ ಮಾಡುತ್ತೆ. ಸೊ ಹಾಗಾಗಿ ನನ್ನ ಕಿಚನಲ್ಲಿ ನಾನು ಯಾವಾಗಲೂ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲೇ ಬಳಸೋದು. ಸೊ ನಮ್ಮ ಮಹಿಮಾ ಅವರ ಈ ಪರಾಟಗೆ ನನ್ನ ಕಡೆಯಿಂದ ಹೊಡಿಶಾವ್ಗೆ ಆಗಿ ಮಜ್ಗಿ. ಬನಾನಾ ಪರೋಟ ಮಾಡುವ ವಿಧಾನ. ಮೊದಲಿಗೆ ಒಂದು ಬೌಲ್ಗೆ ಸ್ವಲ್ಪ ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಜೀರಾ ಪೌಡರ್, 1 ಚಮಚ ಧನಿಯಾ ಪುಡಿ, 1 ಬೌಲ್ ತುರಿದ ಕ್ಯಾರೆಟ್, ಖಾರಕ್ಕೆ ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, 1 ಚಮಚ ಜೀರಿಗೆ, 1 ಚಮಚ ಸೋಂಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಬೌಲ್ ಸ್ಮ್ಯಾಶ್ ಮಾಡಿದ ಬನಾನಾ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದಿಕೊಳ್ಳಿ. ಈಗ 2 ಚಮಚ ತುಪ್ಪ ಸೇರಿಸಿ 5 ನಿಮಿಷ ನೆನೆಯಲು ಬಿಡಿ. ನಂತರ ಹಂಚನ್ನು ಕಾಯಲು ಬಿಡಿ. ಕಾದ ನಂತರ ಲಟ್ಟಿಸಿದ ಪರೋಟ ಹಾಕಿ ಎರಡೂ ಬದಿ ಚೆನ್ನಾಗಿ ಬೇಯಿಸಿಕೊಂಡರೆ ರುಚಿಯಾದ ಬನಾನಾ ಪರೋಟ ಸವಿಯಲು ಸಿದ್ಧ. ನಿಮಗೆ ಅಂತ ಆಹಾರ ಅವರು ಒಂದು ಉಡುಗೊರೆನ ಕಳಿಸ್ಕೊಟ್ಟಿದ್ದಾರೆ. ಮಸಾಲೆಗಳ ಜೊತೆಗೆ ರೆಡಿ ಟು ಕುಕ್ ಪ್ರಾಡಕ್ಟ್ಸ್ ಕೂಡ ಇದ್ದಾವೆ. ಟ್ರೈ ಮಾಡಿ. ಇಷ್ಟ ಆದ್ರೆ ನಮ್ಮ ಆನ್ಲೈನ್ ಕೂಡ ನೀವು ಈ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ಕೊಳ್ಬಹುದು. ಐ ಮೀನ್ ತರಿಸ್ಕೊಳ್ಬಹುದು. ಆಹಾರ.com ಅಂತ ಹೊಡೆದ್ರೆ ಅಲ್ಲಿ ನಿಮಗೆ ಸಾಕಷ್ಟು ಸ್ಪೈಸಸ್ಗಳು ಸಿಗತ್ತೆ. ಓಕೆ, ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. SSP ಹಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸು. ಸೊ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು ಮ್ಯಾಮ್. ಅಮ್ಮ ಮಗಳೇ ಒಂದು ಬ್ಯೂಟಿಫುಲ್ ಕಪಲ್ಸ್ ಆಗಿ ಸಾವಿರಾರು ಕಾಂಟೆಂಟ್ಸ್ ಗಳ ವಿಡಿಯೋವನ್ನ ಮಾಡಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಅದರಲ್ಲಿ ಇವತ್ತು ತಾಯಿಯವರು ನಮ್ಮ ಕಿಚನ್ಗೆ ಅಂದ್ರೆ ನಮ್ಮ ಅಡುಗೆ ಮನೆಗೆ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಸಾರಿಕಾ. ಥ್ಯಾಂಕ್
ಥ್ಯಾಂಕ್ ಯು ಸೋ ಮಚ್. ಓಕೆ, ಎಲ್ಲಿ ಮಗಳು ಬಿಟ್ಟು ಬಂದ್ಬಿಟ್ಟಿದ್ದೀರಾ? ಬಾಲ ಕರ್ಕೊಂಡ್ ಬಂದಿಲ್ಲ ಇವತ್ತು. ಮೇಡಮ್, ಮೊಬೈಲ್ ಬಂದ್ರೆ ಚಾರ್ಜರ್ ಜೊತೆ ಬರ್ಬೇಕನ್ನೋದು ಗೊತ್ತಿಲ್ವಾ ನಿಮ್ಗೆ? ಬರ್ಬೇಕಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ಚೆನ್ನಾಗಿದ್ದೀರಾ ಅಕ್ಕ? ಸೂಪರ್, ನೀವ್ ಹೇಗಿದ್ದೀರಾ? ನಡೀತಿದೆ ಲೈಫು? ಚೆನ್ನಾಗಿ ನಡೀತಾ ಇದೆ. ನನಗೋಸ್ಕರ ಏನ್ ತಗೊಂಡ್ಬಂದಿದ್ದೀರಾ? ಹಾಲ್ ಮೆಣಸಿನ ಸಾರು ಅಂತ. ಸೂಪರ್. ಓಕೆ, ಇವತ್ತು ನಮ್ಮ ಸಾರಿಕಾ ಅವರು ಮಾಡ್ತಾ ಇದ್ದಾರೆ ಹಾಲ್ ಮೆಣಸಿನ ಸಾರು ಅಂತ. ಜಸ್ಟ್ ನಮ್ಗೀಗ ಬೇಕಾಗಿರೋದು ಫಸ್ಟ್ ಒಂದ್ ಮಿಕ್ಸಿ ಜಾರು. ಹೌದಾ? ಫಸ್ಟ್ ಒಂದ್ ಸ್ಪೂನ್ ಸಿಗ್ಬೋದಾ? ಡೆಫಿನೆಟ್ಲಿ. ಒಂದ್ ಯಾಕೆ, ಡಜನ್ ಇದೆ, ತಗೊಳ್ಳಿ. ಸೊ ಇದಕ್ಕೆ ಫಸ್ಟು ಒಂದು 3/4 ಸ್ಪೂನ್ ಅಷ್ಟು ಕಾಳುಮೆಣಸು. ಓಕೆ. ಸೊ 1 ಸ್ಪೂನ್ ಅಷ್ಟು ಜೀರಿಗೆ. ಓಕೆ. ಇದನ್ನ ಹಾಕಿ ಕ್ರಶ್ ಮಾಡ್ಬೇಕು. ಓಕೆ, ಇವತ್ತು ನಮ್ಮ ಮೆಣಸಿನ ಸಾರನ್ನ ಮಾಡೋದಕ್ಕೆ ಬೋರೋಸಿಲ್ ಅವರ ಮಿಕ್ಸಿನ ಯೂಸ್ ಮಾಡ್ತಾ ಇದ್ದೀವಿ. ಬನ್ನಿ. ಓಕೆ, ಸಾರಿಕಾ ಅವರೇ ನೋಡಿ, ನಿಮ್ಮ ಪೌಡರ್ ಆಗಿದೆಯಾ? ಓ, ಸೂಪರ್ ಆಗಿ ಕ್ರಶ್ ಮಾಡಿದೀರಾ. ಒಂದ್ ಬಾಣ್ಲಿ ಕೊಡ್ತೀರಾ? ಒಂದು ಬಾಣ್ಲಿ ಕೊಡಿ. ಸರಿ, ಇದಕ್ಕೆ 1-2 ಸ್ಪೂನು ಹಾ. ತುಪ್ಪ ಹಾಕೊಳ್ತೀನಿ. ಸಾಕು. ಕಾದ್ಮೇಲೆ ಸಾಸಿವೆ, ಸ್ವಲ್ಪ ಸಾಸಿವೆ ಒಗ್ಗರಣೆ ತರ. ಸಾರಿಕಾ ಅವರೇ, ಅಡಿಗೆ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಮಿಸ್ ಆಗಿದ್ಯಾ? ಆಗಿದೆ ಬೇಕಾದಷ್ಟಲ್ಲಿ. ನಾನೇನ್ ಮಾಡ್ತೀನಿ ಅಂತ ಅಂದ್ರೆ, ಹತ್ತಿರದಲ್ಲಿರೋ ಸ್ಮಾರ್ಟ್ ಬಜಾರ್ಗೆ ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ಬಿಕಾಸ್ ಸ್ಮಾರ್ಟ್ ಬಜಾರ್ ಎಲ್ಲಾ ಕಡೆನೂ ಇದೆ. ಅದಕ್ಕೆ ಓಕೆ, ನೆಕ್ಸ್ಟ್ ಟೈಮ್ ನಾನು ಹೋಗ್ತೀನಿ. ಈಗ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ನೆಕ್ಸ್ಟು 1-2 ಹಸಿಮೆಣಸು. ಆಹಾ. ಇದಾದ್ಮೇಲೆ ನಾವು ಕ್ರಶ್ ಮಾಡ್ಕೊಂಡಿದೀವಲ್ಲ ಈ ಪೌಡ್ರು ಜಸ್ಟ್ 1 ಸ್ಪೂನ್ ಓಕೆ. ಹಾಕ್ತೀನಿ. ಸಾಕು. ಸೊ ಇದಕ್ಕೆ ನೀರ್ ಹಾಕಿ ಇದು ಸ್ವಲ್ಪ ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಓಕೆ. ಸೊ ನಿಮ್ಮ ಕ್ರಸ್ಸು ಎಲ್ಲಿ ಸಿಕ್ಕರು ನಿಮ್ಗೆ? ನನ್ನ ಕಸಿನ್ ಮನೆಗೆ ಅವ್ರ ಹಸ್ಬೆಂಡ್ ಫ್ರೆಂಡು, ಸೊ ಹಂಗೆ ಸಿಕ್ಕಿದ್ದು. ಹಾಗೆ. ಕುದಿತಾ ಇದೆಯಲ್ಲ, Okay. ಒಂಚೂರು ಉಪ್ಪು ಹಾಕ್ತೀನಿ. ಆಹಾ. ನಾರ್ಮಲಿ ಹಾಲ್ ಮೆಣಸಿನ ಸಾರು ಅಂದ ಕೂಡಲೇ ಉಪ್ಪು ಹಾಕಲ್ಲ ಅನ್ಕೋತಾರೆ, ಬಟ್ ಉಪ್ಪು ಹಾಕಬೇಕು. ಓಕೆ. ನೆಕ್ಸ್ಟು ಬೆಲ್ಲ. ಇದೇ ಟೇಸ್ಟ್ ಕೊಡೋದು, ತುಂಬಾ ಚೆನ್ನಾಗಾಗೋದು. ಮಕ್ಕಳು ಆಕ್ಚುಲಿ ಖುಷಿ ಪಟ್ಟು ತಿನ್ನೋದೇ ಈ ಸ್ವೀಟಿಗೋಸ್ಕರ. ಸೊ ಬೆಲ್ಲ 1-2 ಸ್ಪೂನ್ ಹಾಕ್ತಿದ್ದೀನಿ. 2 ಸ್ಪೂನಾ? ಎಸ್. ಓಕೆ. ಕಾಳು ಮೆಣಸಿದೆ ಅಲ್ಲ, ಸೊ ಅದಕ್ಕೋಸ್ಕರ. ಯಾವ ಕಾರ್ಡ್ಗೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಜಾಸ್ತಿ ಇದೆ? ಸ್ವಲ್ಪ ತಲೆ ಕೆಲಸ ಕೊಡಿ. ಆ ಮೆಣಸಿನ ಸಾರು ಹೊಗೆ ಹಿಂಗ್ ತಗೊಳ್ಳಿ, ಸ್ವಲ್ಪ ತಲೆ ಓಡ್ಬೋದೇನೋ. ಮೆನ್ಯೂ ಕಾರ್ಡ್. ಅವ್ರು ಎಷ್ಟು ಚೀಪಾಗಿ ನೋಡ್ತಾ ಇದಾರೆ ನನ್ನ, ಅಂದ್ರೆ ಇವಳನ್ನ ಏನ್ ತಗೊಂಡು ತುಚ್ಚಿ ಸಾಯಿಸ್ಲಿ. ಇಲ್ಲ, ಚೆನ್ನಾಗಿತ್ತು ಜೋಕ್. 10 ರೂಪಾಯಿ ಕೊಡ್ತೀನಿ ಜೋಕ್ ಚೆನ್ನಾಗಿತ್ತು ಅಂತ ಹೇಳಿ ಪ್ಲೀಸ್. ಹೇಳ್ದಲ್ಲ, ಹೌದಾ? ಚೆನ್ನಾಗಿತ್ತು ಜೋಕ್, ಚೆನ್ನಾಗಿತ್ತು. ಸೂಪರ್ ಆಗಿತ್ತು. ಈಗ ನಾನೇ ನಿಮ್ಮ ಮಗಳು ಬೃದ್ಧಿನಿ ಅಂತ ಅನ್ಕೊಳ್ಳಿ. ಆಫ್ ದ ಕ್ಯಾಮ್ರಾ ನೀವೇನೇನು ಕಾಮಿಡಿ ಮಾಡ್ತೀರಾ ಅದನ್ನ ಇವಾಗ ನನ್ನ ಜೊತೆ ಮಾಡಿ ತೋರಿಸ್ಬೇಕು. ಅಯ್ಯೋ ಗುಂಡು ಬಾರ ಬಾಲ್ ಬಾಲ್ ಬಾಲ್. ಅಯ್ಯೋ ಅಯ್ಯೋ, ಬೇಡ, ಸಾಕು, ಸಾಕು. ಅಮ್ಮ ಬೃದ್ಧಿನಿ, ನೀನು ಒಳ್ಳೆ ಆಕ್ಚುಲಿ ಅವಳು ಹಿಂಗ್ ಮಾಡಲ್ಲ. ಮಾವನ ನೋಡ್ದಂಗೆ. ಅಯ್ಯಪ್ಪ ದೇವ್ರ, ನೀವು ಸರಿ ಮಾಡಿಲ್ಲ ಆಕ್ಟಿಂಗು. ಅವಳಾದ್ರೆ ಹಾರ್ತಿದ್ಲು ನನ್ ಮೇಲೆ, ನೀವೇನ್ ಅಲ್ಲಿ ನಿಂತ್ಕೊಂಡಿದ್ದೀರ? ಹೌದಾ? ಇದೀಗ ಆಗಿದೆ. ಸೊ ಇದಕ್ಕೆ ಈಗ ಕಾಯಿಸಿರೋ ಹಾಲ್ನ ಹಾಕೋತಾ ಇದೀನಿ. ಕಾಯಿಸಿ ಆರಿಸಿರೋ ಹಾಲು. ಹೌದು, ಕಾಯಿಸಿ ಆರಿಸಿರೋ ಹಾಲು. ಬಿಕಾಸ್ ಏನಂದ್ರೆ ಇದು ತುಂಬಾ ಬಿಸಿ ಇದ್ರೆ ಹಾಕಿದ ಕೂಡಲೇ ಒಡೆದು ಹೋಗುತ್ತೆ. ಬಿಕಾಸ್ ಬೆಲ್ಲ ಇರತ್ತಲ್ವಾ ಅದ್ರಲ್ಲಿ, ಅದಕ್ಕೋಸ್ಕರ ಹಾಕಿದ ಕೂಡಲೇ ಒಡೆಯುತ್ತೆ. ಕಾಯಿಸಿ ಆರಿಸಿ ಇಟ್ಕೊಂಡಿರೋ ಹಾಲ್ನ ಸೇರ್ಸ್ಕೊತಾ ಇದೀನಿ. ಹಾಲು ಹಾಕಿದ್ಮೇಲೆ ಕುದ್ಸಕ್ ಹೋಗ್ಬಾರ್ದು. ಸೊ ಹಾಲು ಹಾಕಿ ಜಸ್ಟ್ ಫ್ಲೇಮ್ನ ಆಫ್ ಮಾಡಿ. ಇಷ್ಟೇ. ಇದನ್ನ ಅನ್ನದ ಜೊತೆ ಬೇಕಾದ್ರೂ ತಿನ್ಬೋದು, ಇಲ್ಲ ಹಾಗೆ ಕುಡಿಲೂಬಹುದು. ನಮ್ ಕಡೆ ಮಕ್ಕಳಿಗೂ ಮಾಡ್ಕೊಡ್ತಾರೆ, ಬಾಣಂತಿರ್ಗೂ ಮಾಡ್ಕೊಡ್ತಾರೆ. ಹಾಲ್ ಮೆಣಸಿನ ಸಾರು ರೆಡಿ ಇದೆ. ಇದನ್ನ ಈ ಬೌಲಿಗೆ ಹಾಕೊಳ್ಳೋಣ. ಓಕೆ. ಈಗ ಈ ಹಾಲ್ ಮೆಣಸಿನ ಸಾರು ರೆಡಿ ಇದೆ. ಥ್ಯಾಂಕ್ ಯು. ಓಕೆ, ಸಾರಿಕಾ ಅವರೇ, ಟೇಸ್ಟ್ ಮಾಡೋಣ. ಓಕೆ. ಒಂಥರ ಮಜಾ ಇದೆ ಇದು. ಚೆನ್ನಾಗಿದೆಯಾ? ಒಂಥರ ಸ್ವೀಟ್ ಸ್ವೀಟ್ ಆಗಿ, ಖಾರ ಖಾರವಾಗಿ. ಟ್ರೈ ಮಾಡ್ತೀರಾ? ಆಕ್ಚುಲಿ ತುಂಬಾ ಇಷ್ಟ ಆಯ್ತು. ಇಲ್ಲಿ ಮಾಡಿದ್ದು ಇನ್ನೂ ಇಷ್ಟ ಆಯ್ತು. ಹೌದಾ? ಹೌದು. ವಾವ್. ಇವತ್ತು ನಮ್ಮ ಸಾರಿಕಾ ಅವರ ಹಾಲ್ ಮೆಣಸಿನ ಸಾರಿಗೆ ನನ್ನ ಕಡೆಯಿಂದ ಹೊಡಿ ಶಾವ್ಗೆ ಆಗಿ ಮಜ್ಗಿ.
ಹಾಲು ಮೆಣಸಿನ ಸಾರು ಮಾಡುವ ವಿಧಾನ. ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರಿಗೆ 3/4 ಚಮಚ ಕಾಳು ಮೆಣಸು, 1 ಚಮಚ ಜೀರಿಗೆ ಹಾಕಿ ಪುಡಿ ಮಾಡಿಟ್ಟುಕೊಳ್ಳಿ. ಈಗ ಒಂದು ಬಾಣಲೆಗೆ 2 ಚಮಚ ತುಪ್ಪ ಹಾಕಿ ಕಾಯಲು ಬಿಡಿ. ತುಪ್ಪ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, 2 ಒಣಮೆಣಸಿನಕಾಯಿ, ಪುಡಿ ಮಾಡಿಟ್ಟುಕೊಂಡ ಮಸಾಲೆಯನ್ನು 1 ಚಮಚ ಸೇರಿಸಿ ನೀರು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. ಕುದಿಯುವಾಗ ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ಬೆಲ್ಲದ ಪುಡಿ ಹಾಕಿ ಮೀಡಿಯಂ ಫ್ಲೇಮ್ ನಲ್ಲಿ ಕುದಿಸಿಕೊಳ್ಳಿ. ಈಗ ಕಾಯಿಸಿ ಹಾರಿಸಿದ ಒಂದು ಲೋಟ ಹಾಲನ್ನು ಸೇರಿಸಿದರೆ ಬಿಸಿ ಬಿಸಿಯಾದ ಹಾಲು ಮೆಣಸಿನ ಸಾರು ಸವಿಯಲು ಸಿದ್ಧ. ಓಕೆ ಸಾರಿಕಾ ಅವರೇ, ಅಷ್ಟು ಚಿಕ್ಕ ಮಗು ಇದ್ರು ನಮಗೋಸ್ಕರ ಸಮಯ ಮಾಡಿಕೊಂಡು ನಿಮ್ಮ ಅಮೂಲ್ಯವಾದ ಸಮಯ ನಮಗೆ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಈ ಅವಕಾಶ ಕೊಟ್ಟಿದ್ದಕ್ಕೆ ಸಣ್ಣ ಉದಯಕ್ಕೆ ಕೂಡ ಥ್ಯಾಂಕ್ ಯು ಸೋ ಮಚ್. ಅವಾಗ ನಮ್ಮ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಬರ್ತಾ ಇರಿ. ದಿನ ಇನ್ಮೇಲೆ ಮಿಸ್ ಮಾಡದೆ ನೋಡ್ತಾ ಇರಿ. ಎಸ್ ನಮ್ಮ ಕಡೆಯಿಂದ, ನಮ್ಮ ಆಹಾರ ಅವರ ಕಡೆಯಿಂದ ನಿಮ್ಮೊಂದು ಚಿಕ್ಕ ಗಿಫ್ಟ್ ಇದೆ. ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 99% ಪರಿಮಳ ಸಂರಕ್ಷಿತ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಪರಿಮಳವನ್ನ ಆನಂದಿಸಿದಾಗ ನೀವೇ ಹೇಳ್ತೀರಾ ಆಹಾ ಅಂತ. ಆಹಾರ ಅವರ ಕಡೆಯಿಂದ ಒಂದು ಗಿಫ್ಟ್ ಹಂಪೆ. ಥ್ಯಾಂಕ್ ಯು ಸೋ ಮಚ್. ಸಾರಿಕಾ ಅವರೇ, ನಿಮ್ಗೆ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಗಿ ಇನ್ನೊಂದಷ್ಟು ಬೇಕಿತ್ತಲ್ಲ ಅಂತ ಏನಾದ್ರು ಅನ್ಸಿದ್ರೆ ನೀವು ಚಿಂತನೆ ಮಾಡಕ್ ಹೋಗ್ಬೇಡಿ. ahara.com ಅಂತ ನೀವು ಹೊಡೆದ್ರೆ ಸೊ ಆನ್ಲೈನ್ ಅಲ್ಲಿ ಕೂಡ ನೀವು ಇದನ್ನ ಬುಕ್ ಮಾಡ್ಕೊಳ್ಬಹುದು. ಓಕೆ, ಥ್ಯಾಂಕ್ ಯು. SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಸಾರಿಕಾ ಅವರೇ, ಆಗಾಗ ಬರ್ತಾ ಇರಿ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಇವತ್ತಿನ ಯಾವ ಸಮಸ್ಯೆಗೆ ಯಾವ ಮನೆಮದ್ದನ್ನ ತಗೊಂಡು ಬಂದಿದ್ದಾರೆ ನಮ್ಮ ಡಾಕ್ಟರ್ ತನೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟರ್. ನಮಸ್ಕಾರ. ಇವತ್ತು ಯಾವ ಮನೆ ಮದ್ದನ್ನ ತಗೊಂಡ್ ಬಂದಿದ್ದೀರಾ? ಇವತ್ತು ಒಂದು ಡಿಟಾಕ್ಸ್ ವಾಟರ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಯಾಕಂದ್ರೆ ನಾವು ಟಾಕ್ಸಿನ್ಸ್ ನ ಆಚೆ ತೆಗಿಲಿಲ್ಲ ಅಂದ್ರೆ ನಾವು ಯಾವುದೇ ಒಳ್ಳೆ ಆಹಾರ ತಗೊಂಡ್ರು, ಮದ್ದು ತಗೊಂಡ್ರು, ಯಾವುದೇ ಒಳ್ಳೊಳ್ಳೆ ಕ್ರೀಮ್ ಹಚ್ಕೊಂಡ್ರು ಅಥವಾ ಬೇರೆ ಬೇರೆ ಥರದ ಫೇಸ್ ಪ್ಯಾಕ್ಗಳು ಮಾಡ್ಕೊಂಡ್ರು ನಮ್ಮ ದೇಹದಲ್ಲಿ ಯಾವುದೇ ಸಕಾರಾತ್ಮಕ ಬದಲಾವಣೆ ಆಗೋಕೆ ಸಾಧ್ಯನೇ ಇಲ್ಲ. ಸೊ ಟಾಕ್ಸಿನ್ಸ್ ನ ನಾವು ಆಚೆ ತೆಗಿಯೋದನ್ನ ನ್ಯಾಚುರಲ್ ಬಾಡೀಸ್ ಎಬಿಲಿಟಿ ಟು ಡಿಟಾಕ್ಸ್ ಇಟ್ ಸೆಲ್ಫ್, ಅಂದ್ರೆ ತಾನೇ ಪಾಪ ಅದು ಕೆಲಸ ಮಾಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಪ್ರಚೋದನೆ ಮಾಡೋ ಥರ ಅಥವಾ ಒಂದು ಪ್ರೋತ್ಸಾಹ ಮಾಡೋ ಥರದೊಂದು ಇಂಗ್ರೀಡಿಯೆಂಟ್ ಅನ್ನು ನಾವು ತಗೊಂಡಾಗ ಅದು ಇನ್ನೂ ಚೆನ್ನಾಗಿ ಆ ಕೆಲಸನ ಮಾಡುತ್ತೆ. ಸೊ ಡಿಟಾಕ್ಸ್ ವಾಟರ್ನ ನಾನು ಇವತ್ತು ತೋರಿಸ್ಕೊಡ್ತೀನಿ. ಸೂಪರ್. ಡಿಟಾಕ್ಸ್ ವಾಟರ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಾರೆ. ಡಿಟಾಕ್ಸ್ ವಾಟರ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು. ನಾನವ್ರೆ ಇದಕ್ಕೊಂದು ಜಾರ್ ಬೇಕಾಗತ್ತೆ. ನಾವು ಮನೆಯವರೆಲ್ಲ ತಗೊಳ್ತೀವಿ ಅಂದ್ರೆ ಸ್ವಲ್ಪ ದೊಡ್ಡ ಜಾರ್ ತಗೊಳ್ಳಿ. ಸೊ ಆಲ್ಮೋಸ್ಟ್ ಇದದ್ದು 3/4 ಹೈಟ್ ವರೆಗೂ ನೀರು ತುಂಬಿಡಿ ಪ್ಲೀಸ್. 2 ಸ್ಲೈಸ್ ಅಷ್ಟು ನಿಂಬೆ ಹಣ್ಣನ್ನ ಸಿಪ್ಪೆ ಸಮೇತ ಕಟ್ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನ ಹಾಕೋಬೇಕು. ಅರ್ಧ ಕುಕುಂಬರ್, ಸೌತೆಕಾಯಿ ಅರ್ಧ ಸ್ಲೈಸ್ ಮಾಡಿರುವಂಥದ್ದು, ಅದನ್ನ ಹಾಕೋಬೇಕು. ಫ್ರೆಶ್ ಮಿಂಟ್ ಲೀವ್ಸ್. ಸೊ ಇಷ್ಟೇ ಇಂಗ್ರೀಡಿಯೆಂಟ್ ಇದಕ್ಕೆ ಬೇಕಾಗಿರೋದು. ಆದರೆ ಇದನ್ನ ಹಿಂದಿನ ದಿನ ರಾತ್ರಿ ಮಾಡ್ಕೊಳ್ಬೇಕು. ಸೊ ಇದರಲ್ಲಿ ಲೆಮನ್ ಇದೆ, ವಿಟಮಿನ್ ಸಿ, ಆಸ್ ವಿ ನೋ, ಇಮ್ಯುನಿಟಿಗೆ ಹೆಲ್ಪ್ ಆಗುತ್ತೆ, ಹೈಡ್ರೇಷನ್ಗೆ ಹೆಲ್ಪ್ ಆಗೋ ಸೌತೆಕಾಯಿ ಇದೆ, ಡೈಜೆಷನ್ಗೆ ಹೆಲ್ಪ್ ಆಗೋ ಪುದೀನ ಇದೆ. ಆದರೆ ಇದೇನಾಗುತ್ತೆ, ಓವರ್ ನೈಟ್ ಸೋಕ್ ಮಾಡಿದಾಗ ಇದು 3 ಸೇರಿ ಅದು ರಿಲೀಸ್ ಮಾಡುವಂತ ಕೆಲವೊಂದು ಅಂಶಗಳು ಕಂಪ್ಲೀಟ್ ವಾಟರ್ನ ಆಲ್ಕಲೈನ್ ಮಾಡುತ್ತೆ. ಅಂಡ್ ಅದ್ರ ಜೊತೆಯಲ್ಲಿ ನಮ್ಮ ಟಾಕ್ಸಿನ್ಸ್ ನ ಅಬ್ಸರ್ವ್ ಮಾಡಿ ಎಳೆದು ಹಿರಿ ತೆಗೆದು ಆಚೆ ಹಾಕಕ್ಕೆ ಬೇಕಾಗುವಂತ ಒಂದು ಕಾಂಪೋಸಿಷನ್ ಅದರಲ್ಲಿ ಕ್ರಿಯೇಟ್ ಆಗುತ್ತೆ. ಅಂಡ್ ಇಟ್ ಈಸ್ ಪ್ರೂವನ್ ಅದ್ಭುತವಾಗಿ ವರ್ಕ್ ಆಗುತ್ತೆ ಇದು. ಅಂಡ್ ಇದನ್ನ ನಾನು ನಿನ್ನೆ ರಾತ್ರಿನೇ ಮಾಡಿರುವಂತ ಒಂದು ದೊಡ್ಡ ಜಾರ್ ಇದೆ, ನಾನು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ರೈಟ್, ನಾನು ಅವರೇ ನೋಡಿ, ಈ ರೀತಿ ನಮ್ಮ ಮನೇಲಿರೋ 3 ಜನಕ್ಕೆ ಆಗೋ ಅಷ್ಟು ನಾನು ರಾತ್ರಿನೇ ಮಾಡಿಟ್ಟಿದ್ದೆ. ಇದನ್ನ ಯಾವಾಗ ತಗೊಳ್ಬೇಕು ಅನ್ನೋದು ಪ್ರಶ್ನೆ. ಖಂಡಿತ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲ್ ತಗೋಬೇಕು. ಕೆಲವ್ರಿಗೊಂದು ಸ್ವಲ್ಪ ಭಯ ಇರುತ್ತೆ. ಅಫ್ಕೋರ್ಸ್ ನಿಂಬೆಹಣ್ಣು ಹುಳಿ ಎನ್ಸಿದ್ರು ದೇಹದ ಒಳಗಡೆ ಹೋದ್ಮೇಲೆ ಅದು ಆಲ್ಕಲೈನ್ ಆಗುತ್ತೆ. ಆ ಥರ ಏನಾದರೂ ಭಯ ಇದ್ರೆ, ಕುಡಿದ್ಬಿಟ್ಟು ನನಗೆ ಆಸಿಡಿಟಿ ಥರ ಆಗ್ಬಿಟ್ರೆ, ಹೊಟ್ಟೆ ಉರಿ ಬಂದ್ಬಿಟ್ರೆ ಅಂತ ಭಯ ಇದ್ರೆ ನೀವು ತಿಂಡಿ ಆದ್ಮೇಲೂ ಸ್ವಲ್ಪ ಡೋಸೇಜ್ ತಗೋಬಹುದು. ಸೊ ಇದನ್ನ ನಾನೀಗ ಫಿಲ್ಟರ್ ಮಾಡಿ ಕೊಡ್ತೀನಿ. ನಾನು ಅವರ ಇದನ್ನ ಫಿಲ್ ಮಾಡಕ್ ಒಂದು ಗ್ಲಾಸ್ ಕೊಡ್ತೀರಾ ಪ್ಲೀಸ್? ಇದು ನಮ್ಮ ಬೊರೋಸಿಲ್ ಅವರ ಎಕೋ ಕಲರ್ ಕಾಪರ್ ಬಾಟಲ್ ಅಂಡ್ ಗ್ಲಾಸ್. ಸೊ ಬ್ಲ್ಯಾಕ್ ಜೊತೆ ಆರೋಗ್ಯಕರ ಜೀವನ ಶೈಲಿಗೆ ಚಾಲನೆ ನೀಡಿ ಶುದ್ಧ ಕಾಪರ್ ಬಾಟಲ್ ಮತ್ತು 2 ಕಾಪರ್ ಗ್ಲಾಸ್ಗಳ ಒಳಗೊಂಡಿರುವಂತಹ ಈ ಸೆಟ್ ದಿನನಿತ್ಯದ ಆರೋಗ್ಯಕರ ಅಭ್ಯಾಸಕ್ಕೆ ಅತ್ಯುತ್ತಮ ಆಯ್ಕೆ. ಶುದ್ಧ ಕಾಪರ್ನಿಂದ ತಯಾರಿಸಲಾಗಿದ್ದು 1 ಲೀಟರ್ನ ಕಾಪರ್ ಬಾಟಲ್,
ಜೊತೆಗೆ 240 ml 2 ಕಾಪರ್ ಗ್ಲಾಸಸ್ ಒಳಗೊಂಡಿರುವ ಸಂಪೂರ್ಣ ಸೆಟ್ ಆಕರ್ಷಕ ಮತ್ತು ಎಲಿಗೆಂಟ್ ಎಸ್ಥೆಟಿಕ್ ಡಿಸೈನ್ ಹೊಂದಿದೆ. ಸುಲಭವಾಗಿ ನೀರು ತುಂಬಲು ಮತ್ತು ಬಳಸಲು ಅನುಕೂಲವಾಗುವಂತಹ ವೈಡ್ ಮೌತ್ ಡಿಸೈನ್. ಕಾಪರ್ ವೆಸಲ್ ನಲ್ಲಿ ಸಂಗ್ರಹಿಸಿದ ನೀರನ್ನ ಕುಡಿಯೋದು ದೇಹಕ್ಕೆ ಆರೋಗ್ಯ, ರೋಗ ನಿರೋಧಕ ಶಕ್ತಿಯನ್ನ ಬೆಂಬಲಿಸೋದಕ್ಕೆ ಸಹಾಯ ಮಾಡುತ್ತೆ. ಡಾಕ್ಟ್ರೆ, ಸೊ ಇವಾಗ ನಾವು ಗ್ಲಾಸ್ ಅಲ್ಲಿ ಕುಡಿಯೋಣ, ಮಿಕ್ಕಿದ ಬಾಟಲ್ ನಾವು ಬಾಟಲ್ ಅಲ್ಲಿ ಫಿಲ್ ಮಾಡಿ. ಪರ್ಫೆಕ್ಟ್. ಸೊ ಮಿಕ್ಕಿರೋ ನೀರ್ನ ನಾನು ವಾಟರ್ ಬಾಟ್ಲ್ಗೆ ಹಾಕೊಡ್ತೀನಿ Yes. ನಿಮ್ಗೆ. ಅವರೇ ಕಾಪರ್ ಗ್ಲಾಸ್ ಕೊಟ್ಟಿದ್ದೀರಾ, ಇನ್ನೂ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಡಿಟಾಕ್ಸ್ ವಾಟರ್ನ ಕಾಪರ್ ಗ್ಲಾಸಲ್ಲಿ ಕುಡಿಯೋದು ಇನ್ನೂ ಅಡಿಷ್ನಲ್ ಬೆನಿಫಿಟ್ಸ್ ಕೊಡುತ್ತೆ. ಸೊ ಈ ಡಿಟಾಕ್ಸ್ ವಾಟರ್ನ ಕುಡಿದು ಹೇಗಿದೆ ಅಂತ ದಯವಿಟ್ಟು ತಿಳಿಸಿ. ಸೊ 3 ಫ್ಲೇವರ್ ತುಂಬಾ ಅಚ್ಚುಕಟ್ಟಾಗಿ ಬ್ಲೆಂಡ್ ಆಗಿದೆ. ಡಿಟಾಕ್ಸ್ ವಾಟರ್ ಅಂತ ಏನು ಹೇಳ್ತೀವಲ್ಲ, ತುಂಬಾ ಆಪ್ಟ್ ಆಗಿದೆ ಅದಕ್ಕೆ. ಇಟ್ಸ್ ಆಕ್ಚುಲಿ ಸೋ ಗುಡ್. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಬಾಡಿಯನ್ನು ಆದಷ್ಟು ಡಿಟಾಕ್ಸ್ ಮಾಡಿಕೊಂಡು ತುಂಬಾ ಹೆಲ್ದಿಯಾಗಿ ಇಟ್ಕೊಳ್ಳಿ. ಬೆಸ್ಟ್ ಒನ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀವಿ. ನಮಸ್ತೆ.